ಮನೆ ಮುಂದೆ ನಾಯಿ ಗಲೀಜು ಮಾಡ್ತು ಅನ್ನೋ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿದೆ. ತಾಯಿ ಹಾಗೂ ಮಗಳ ಮೇಲೆ 20ಕ್ಕೂ ಹೆಚ್ಚು ಜನ ಎಳೆದಾಡಿ ಹಲ್ಲೆಯನ್ನ ನಡೆಸಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬೇರೆಯವರ ಮನೆ ಮುಂದೆ ಗಲೀಜು ಮಾಡಿದ ಶ್ವಾನ ರೊಚ್ಚಿಗೆದ್ದ ಮನೆ ಮಾಲೀಕರಿಂದ ಹಿಗ್ಗಾಮುಗ್ಗಾ ಥಳಿತ. ನಾಯಿ ಮಾಲೀಕರಿಗೆ ಬೇಕಾಬಿಟ್ಟಿ ಹಲ್ಲೆ, ಚಪ್ಪಲಿ ಎಸೆದು ಅವಾಚ್ಯವಾಗಿ ನಿಂದನೆ, ಹಲ್ಲೆ. ಹೌದು, ಬೆಂಗಳೂರು ಅನ್ನೋ ಈ ಮಹಾನಗರದಲ್ಲಿ ಜನರಿಗೆ 108 ದೊಡ್ಡ ಸಮಸ್ಯೆ ಇದೆ. ಆದ್ರೆ ಜನ ಇನ್ನು ಸಣ್ಣ ಪುಟ್ಟ ವಿಚಾರಕ್ಕೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗೋ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ಅದು ನಾಯಿ ಗಲೀಜ್ ಮಾಡ್ತು ಅನ್ನೋ ವಿಚಾರಕ್ಕೆ ಮಹಿಳೆಯರು ಹೊಡೆದಾಡ್ಕೊಂಡಿರೋ ಘಟನೆ ನಡೆದಿದೆ. ಬೆಂಗಳೂರಿನ ಬನಶಂಕರಿ ಬಳಿಯ ಕದಿರೇನಹಳ್ಳಿಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಇಲ್ಲಿನ ನಿವಾಸಿಯಾದ ಗಾಯತ್ರಿ ತಮ್ಮ ನಾಯಿಯನ್ನ ದಿನಾ ಬೆಳಗ್ಗೆ ಸಂಜೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಾಯಿ ಹೋಗುವಾಗ ಬರುವಾಗ ಅದೇ ರಸ್ತೆಯಲ್ಲಿ ಗಲೀಜ್ ಮಾಡಿ ಹೋಗ್ತಿದೆ. ಇದರಿಂದ ಕೋಪಗೊಂಡಂತಹ ಆ ಮಹಿಳೆಯರೆಲ್ಲ ನಾಯಿ ಮಾಲೀಕರಿಗೆ ತಿಳಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಮತ್ತೆ ಆ ನಾಯಿ ಮಾಲಕಿ ಎಂದಿನಂತೆ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಈ ವೇಳೆ ಮಹಿಳೆಯೊಬ್ಬರು ಕಿರಿಕ್ ತೆಗೆದು ಅವಾಚ್ಯವಾಗಿ ನಿಂದಿಸಿ ಬೈದು ಕಳಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗದೆ ಗಾಯತ್ರಿ ತನ್ನ ತಾಯಿ ಅನಸೂಯ ಬಳಿ ಹೋಗಿ ದೂರು ಹೇಳಿದ್ಲು. ವಿಷಯ ತಿಳಿದಂತಹ ತಾಯಿ ಅನಸೂಯ ಕೇಳೋಣ ನಡಿ ಅಂತ ನ್ಯಾಯ ಕೇಳೋಕ್ ಹೋಗಿದ್ದಾರೆ. ಈ ವೇಳೆ ಅಲ್ಲಿನ ರಸ್ತೆಯ ಅಕ್ಕಪಕ್ಕದ ಮನೆಯವರೆಲ್ಲ ಜಮಾವಣೆಗೊಂಡು ಸುಮಾರು 20 ಜನ ಆ ತಾಯಿ ಮಗಳಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಮೇಲೆ ಚಪ್ಪಲಿ ತೂರಿ ನಿಂದಿಸಿ ಕಳುಹಿಸಿದ್ದಾರೆ. ಬಾತ್ರೂಮ್ ಮಾಡಿರೋದು ರೋಡಲ್ಲಲ್ವಾ, ಅವ್ರೆಂತಕ್ಕೆ ಮಾತಾಡ್ತಾರೆ, ನಡಿ ಕೇಳೋಣ ಅಂತ ಹೋಗಿದ್ದಕ್ಕೆ ಅವ್ರ ಮಾತು ಶುರು ಮಾಡಿಕೊಂಡು ಸುಮಾರು ಜನ ಅವರು ಒಂದು ಅರ್ಧ ರೋಡು ಅವ್ರದ್ದೇ ಮನೆ ಎಲ್ಲ ಬಾಡಿಗೆಗೆ ಬಿಟ್ಟಿದ್ದಾರೆ. ಅವರೆಲ್ಲನೂ ಬಂದು ಒಬ್ಬರಿಂದ ಒಬ್ಬರು ಹೊಡೆದ್ರು. ಇಲ್ಲಿ ಬಂದಾಗಲೂ ಸ್ವಲ್ಪ ವರ್ಷಾಗಿ ರಿಯಾಕ್ಟ್ ಮಾಡಿದ್ರು. ಇಲ್ಲ ಹಂಗೆ ಹಿಂಗೆ ಅಂದರು. ನಾವು ಇದ್ಕೊಂಡು ನಮ್ಮವ್ರನ್ನೇ ಕರ್ಕೊಬಂದಿದ್ದೀರಲ್ಲ, ನಾವೇನು ಮಾಡಿದ್ದೀವಿ, ಅವ್ರು ಹೊಡೆದಿರೋದು, ಅವ್ರನ್ನ ಕರೆಸಿ ಫಸ್ಟು ಅಂತ ಅಂದಿದ್ದಕ್ಕೆ ಅವ್ರನ್ನ ಕಂಪ್ಲೇಂಟೇ ತೊಗೊಳಲ್ಲ, ಅದೇನು ಮಾಡ್ಕೊತೀರ ಮಾಡ್ಕೊಳ್ರಿ ಅನ್ನೋ ಥರ ಮಾತಾಡಿದ್ರು. ನನಗೆ ಹೊಡೆದಿರೋದು ಬ್ಯಾಕ್ ಪೈನ್ ಇದೆ, ಫುಲ್ ಹೊಡೆದಿಂಗೆ ತಳ್ಳಿದ್ರು, ಬ್ಯಾಕ್ ಪೈನ್ ಇದೆ, ಹೊಟ್ಟೆ ನೋಯ್ತಿದೆ, ಕಾಲಲ್ಲಿ ಒದ್ದಿರೋದು. ಆ ಕಡೆ ಅಂಗಡಿ ಹತ್ರನೂ ಹೋಗಿಲ್ಲ, ಅಂಗಡಿ ತುಂಬ ದೂರನೇ ಇದೆ, ಅವ್ರ ಮನೆಯೇ ದೂರ ಇದೆ. ಆದರೆ ಒಬ್ರು ಇಟ್ಕೊಂಡು ನಮ್ಮ ಮನೆ ಹತ್ರ ಎಲ್ಲ ಕರ್ಕೊಬರ್ಬೇಡ, ಬೇಕಿದ್ರೆ ಚೈನ್ ಹಾಕೊಂಡು ಬಾ, ಯಾಕೆ ಇಲ್ಲಿ ವಾಶ್ರೂಮ್ಸ್ ಮಾಡಿಸ್ತೀಯಾ, ಏನು ಬಂದು ಎತ್ತಾಕ್ತೀಯ ನೀನು ಅಂತ ಹೇಳಿದ್ರು. ಅದಕ್ಕೆ ಮಾತು ಇದು ಮಾಡೋವಾಗ ಅವ್ರು ಏನು ಹೇಳಿದ್ರು, ಮಾಡಿಸ್ಬಿಟ್ಟು ಎತ್ಕೊಂಡು ತಿನ್ನು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಯಾಕೆ ತಿನ್ನಲಿ, ನೀವೇ ತಿನ್ನಿ ಅಂತ ಹೇಳಿದ್ಕೆ ಮಾತು ಅಮ್ಮ ಅಕ್ಕ ಅಂತ ಎಲ್ಲ ಮಾತಾಡಿದ್ರು. ನಂಗೆ ಭಯ ಆಯಿತು, ಅವ್ನ ಮಗ ಬಂದ ಹೊಡೆಯೋದಕ್ಕೆ ಏನೇ ಅನ್ಕೊಂಡು ಅದಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟೆ, ನಾನು ಒಬ್ಬಳೇ ಇದ್ದೆ. ಇನ್ನು ಗಲಾಟೆ ವೇಳೆ ಹಲವರಿಗೆ ಗಾಯ ಆಗಿದೆ. ಹಲ್ಲೆಯಿಂದ ಗಾಯಗೊಂಡ ತಾಯಿ ಮಗಳು ಬನಶಂಕರಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋಕೆ ಹೋದ್ರೆ ಪೊಲೀಸರು ದೂರು ತೆಗೆದುಕೊಳ್ಳೋಕೆ ಹಿಂದೇಟು ಹಾಕ್ತಿದ್ದಾರಂತೆ. ನಾಯಿ ಗಲೀಜು ಮಾಡ್ತಿದ್ರೆ ಸಂಬಂಧಪಟ್ಟವರಿಗೆ ದೂರು ಕೊಡ್ಬೋದಾಗಿತ್ತು. ಅದು ಬಿಟ್ಟು ಈ ರೀತಿ ನಡು ರಸ್ತೆಯಲ್ಲಿ ಇಷ್ಟೊಂದು ಜನ ಸೇರ್ಕೊಂಡು ಹಲ್ಲೆ ಮಾಡಿರೋದು ಎಷ್ಟು ಸರಿ ಅನ್ನೋದು ಸದ್ಯದ ಪ್ರಶ್ನೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.